ನಾನು ಡಾಕ್ಟರ್ ಕೋದಂಡರಾಮ್ ಅಂತೇಳಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನಾ ರಾಜ್ಯಾಧ್ಯಕ್ಷರು. ಈಗೇನು ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿಯ ಕೆಂಬತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ 55 ಮತ್ತು 39 ಇದರಲ್ಲಿ ಈಗೇನು ಮಾನ್ಯ DC ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ, ನಿರಾಶ್ರಿತರಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಜಮೀನನ್ನು ಕಾಯ್ದಿರಿಸಿರ್ತಾರೆ. ಈ ಕಾಯ್ದಿರಿಸಿರ್ತ ಜಾಗ 8 ಎಕರೆ 10 ಗುಂಟೆಯನ್ನು ಈಗಾಗಲೇ ಅನೇಕ ಸಂಘಟನೆಗಳು ಏನಾಗ್ತದೆ, ಅವರವರ ಸಂಘಟನೆಯ ಪರವಾಗಿ ನಮ್ಮ ಕಾರ್ಯಕರ್ತರಿಗೆ ಬೇಕು ಅಂತೇಳಿ ಈಗಾಗಲೇ ಅರ್ಜಿಯನ್ನು ಹಾಕಿಸಿರುವಂಥದ್ದು ಸರಿ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯು ಕೂಡ 2023 ಡಿಸೆಂಬರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವೂ ಕೂಡ ಹೋರಾಟ ಮಾಡಿ ನಿರಾಶ್ರಿತರಿಗೆ ಆಶ್ರಯ ಅಂತ ಒಂದು ಟೈಟಲ್ನ ಮುಖಾಂತರ ಮಾನ್ಯ DC ಅವರಿಗೆ ಮನವಿ ಕೊಟ್ಟು DC ಅವರು ನಮ್ಮ ಹೋರಾಟ ಆದ ನಂತರ ಏನಾಗ್ತದೆ, ಒಂದು 15 ದಿವಸದ ಒಳಗಡೆ ಒಂದು ಮೀಟಿಂಗ್ ಕರೆದು ಸಂಘಟನೆ ಕಾರ್ಯಕರ್ತರನ್ನೆಲ್ಲ ಕರೆಸಿ ಏನು ನಿಮ್ಮ ಹೋರಾಟಕ್ಕೆ ಯಾಕೆ ಹೋರಾಟ ಮಾಡಿದೆ ಅಂತ ಪ್ರತಿಫಲ ಕೇಳುವ ಟೈಮಲ್ಲಿ ಅವ್ರೇನು ಹೇಳ್ತಾರೆ, ಹೌದು ಸರ್, ನಾವುಗಳು ನಿರಾಶ್ರಿತರಿದ್ದೀವಿ, ಸಾಮಾಜಿಕವಾಗಿ ಕೆಲಸ ಮಾಡುವಂಥ ಎಲ್ಲ ಕಾರ್ಯಕರ್ತರು ಕೂಡ ಯಾವುದೇ ರೀತಿಯಾದ ಒಂದು ನೆಲೆ ಕಂಡುಕೊಂಡಿಲ್ಲ. ಹಾಗಾಗಿ ನಮಗೆಲ್ಲಿ ಜಾಗ ಇರ್ತದೋ ಆ ಜಾಗವನ್ನು ನಮಗೆ ಸರ್ಕಾರಿ ಜಾಗ ಇರುವಂಥ ಜಾಗವನ್ನು ನಮಗೆ ಆ ಆಶ್ರಯ ಯೋಜನೆಯಡಿಯಲ್ಲಿ ಮನೆಗಳು ಕಟ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಮೀಟಿಂಗಲ್ಲೇ ಡಿಸೈಡ್ ಮಾಡಿರ್ತೀವಿ. ಆ ನಮ್ಮ ಮನವಿಯನ್ನು ಕೇಳಿದಂಥ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸ್ಪಂದಿಸಿ ಕೆಂಬತ್ತಳ್ಳಿಯ ಸರ್ವೆ ನಂಬರಲ್ಲಿ ಈ ಥರ ಆಶ್ರಯ ಯೋಜನೆಯಲ್ಲಿದೆ, ನೀವುಗಳು ಕೂಡ ಅದನ್ನು ಮಾಡ್ಕೋಬೋದು ಅಂಥೇಳಿ ನಮಗೂ ಕೂಡ ಸಂಘಟನೆ ಸೇರಿದ್ರೆ ನೀವು ಕೂಡ ಆಶ್ರಯ ಯೋಜನೆಯಲ್ಲಿ ನೀವು ಅರ್ಜಿ ಮಾಡಿಸಿ ನೀವು ಕೂಡ ಅದನ್ನು ಫಲಾನುಭವಿಗಳಾಗ ಆಗಬಹುದು ಅಂತೇಳಿ ನಮಗೆ ಒಂದು ಹಿಂಬರವನ್ನು ಕೊಟ್ಟಿರ್ತಾರೆ. ತದನಂತರದಲ್ಲಿ ನಾವು ಅದನ್ನು ಫಾಲೋ ಮಾಡಿದಾಗ ಏನಾಗ್ತದೆ, ಅದೇ ಆದೇಶವನ್ನು ಮಾನ್ಯ ತಹಸೀಲ್ದಾರ್ಗೂ, ತಹಸೀಲ್ದಾರ್ ಜಿಲ್ಲಾ ಪಂಚಾಯತ್ನ ಇಒವರೆಗೂ, ಇಒರು ಏನು ಮಾಡ್ತಾರೆ, BBMP AROಗಳಿಗೆ ಅದನ್ನು ವರ್ಗಾವಣೆ ಮಾಡಿರ್ತಾರೆ. ಏನು ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನ ಡೆವಲಪ್ಮೆಂಟ್ ಮಾಡಬೇಕು, ಜೊತೆಗೆ ಫೆನ್ಸಿಂಗ್ ಹಾಕಬೇಕು, ಒಂದು ಕಾಂಪೌಂಡ್ ನಿರ್ಮಾಣ ಮಾಡಬೇಕು. ಅದೆಲ್ಲನೂ ಕೂಡ ವಿದ್ಯುತ್, ನೀರು ಎಲ್ಲವನ್ನೂ ಕೂಡ ಕೊಟ್ಟಾದ ನಂತರ ಏನಾಗ್ತದೆ, ಫಲಾನುಭವಿಗಳನ್ನು ಪಟ್ಟಿಯನ್ನು ಸರ್ಕಾರದ ಮಟ್ಟದಲ್ಲಿ, ಅಂದರೆ ಈಗೇನು GB ಆಗಿದೆ ಗ್ರೇಟರ್ ಬೆಂಗಳೂರು, ಆ ಪ್ರಾಧಿಕಾರದ ಮುಖಾಂತರ ಫಲಾನುಭವಿಗಳ ಒಂದು ಪಟ್ಟಿಯನ್ನು ಸಲ್ಲಿಸಿ ಆ 8 ಎಕರೆದ ಏನು ಜಾಗ ಇದೆಯೋ ಆ ಜಾಗದಲ್ಲಿ ಫಲಾನುಭವಿಗಳ ಪಟ್ಟಿಗೆ ನಿಯಮಾನುಸಾರ ಕೊಡಬೇಕು ಅನ್ನುವಂಥ ಒಂದು ಆದೇಶವನ್ನು ಈಗಿರುವಂಥ ಪರಿಸ್ಥಿತಿ. ಆದರೆ ಈ ಮಧ್ಯದಲ್ಲಿ ಏನಾಗ್ತದೆ, ಕೆಂಬತ್ತಳ್ಳಿ ಸರ್ವೆ ನಂಬರ್ 55ರಲ್ಲಿ ಏನಾಗ್ತದೆ, ಈಗಾಗಲೇ ಯಾರೂ ಥರ್ಡ್ ಪರ್ಸನ್ ಇದು ನಮಗೆ ಆದೇಶ ಮಾಡಿದ್ದಾರೆ, ನಮಗೆ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರಿಗೆ ಬೇಕಾದಂಗೆ ಯಾರು ದುಡ್ಡುಗಳು ಕೊಡ್ತಾರೋ ಅಂಥವ್ರಿಗೆ ಏನಾಗ್ತದೆ, ಅಲ್ಲಿರುವಂಥ ಜಾಗಗಳನ್ನು, ಅಂದರೆ ನಿರಾಶ್ರಿತರಿಗೆ ಮೀಸಲಿಟ್ಟಿರುವಂಥ ಜಾಗವನ್ನು ಏನು ಮಾಡ್ತಾರೆ, ಅವರು ಮಾರಾಟ ಮಾಡುವಂಥ ಪ್ರಕ್ರಿಯೆ ಈಗಾಗಲೇ 3-4 ತಿಂಗಳುಗಳಿಂದ ನಡೀತಾ ಇದೆ. ಅದನ್ನೆಲ್ಲನೂ ಕೂಡ ವಿರೋಧಿಸಿ ನಾವೇನು ಮಾಡಿದ್ವಿ, GBAನ ಡೆವಲಪ್ಮೆಂಟು ನಮ್ಮ ಅಡಿಷನಲ್ ಕಮಿಷನರ್ಗೆ ಈಗಾಗಲೇ ನಾವು ದೂರು ಕೊಟ್ಟಿದ್ವಿ. ಆ ದೂರು ಬೇಸ್ ಮೇಲೆ ಅವರಿಗಾಗಲೇ BMTFಗೂ ಮತ್ತು ಕಂಪ್ಲೇಂಟ್ ಹೋಗಿದೆ. BMTF ಅಧಿಕಾರಿಗಳು ಬಂದು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಇದು ಸರ್ಕಾರಿ ಜಾಗ ಆಗ್ತದೆ, ಥರ್ಡ್ ಪರ್ಸನ್ ಬಂದು ಇದನ್ನು ಏಕಾಏಕಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಅಥವಾ ಮಾರಾಟ ಮಾಡೋದು ಸರ್ಕಾರದ ಆಸ್ತಿಯನ್ನು ಕಬಳಿಸುವಂಥ ಒಂದು ಕೆಲಸ ಆಗ್ತದೆ. ಆ ಕಾರಣಕ್ಕೆ ಇದಕ್ಕೆಲ್ಲನೂ ಕೂಡ ತಡೆ ಹಿಡಿಬೇಕು ಅಂತೇಳಿ ಈಗಾಗಲೇ ನಿನ್ನೆ ನಡೆದಿರುವಂಥ ಪ್ರಕ್ರಿಯೆ ನಡೆದಿದೆ. ಸೊ ಈಗ ನಮ್ಮಲ್ಲಿ ನೀವು ಮುಖಾಂತರ ಮಾಧ್ಯಮಕ್ಕೂ ಮುಖಾಂತರ ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳು ತಿಳಿಸೋದೇನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಸರ್ಕಾರದ ಮೀಸಲಿಟ್ಟಂಥ ನಿರಾಶ್ರಿತರಿಗೆ ಮೀಸಲಿಟ್ಟಂಥ ಜಾಗವನ್ನು ನಿಯಮಾನುಸಾರ ಯಾರು ಆಯ್ಕೆಯ ಸಂಘಟನೆಯಲ್ಲಿ ಕೆಲಸ ಮಾಡಿರ್ತಾರೋ ಆ ಸಂಘಟನೆ ಕಾರ್ಯಕರ್ತರಿಗೆ ನಿಜವಾಗ್ಲೂ ಕೊಡಬೇಕೇ ಹೊರತು ಮಾರಾಟ ಮಾಡಿ 5 ಲಕ್ಷಕ್ಕೆ 8 ಲಕ್ಷಕ್ಕೆ ಮಾರಾಟ ಮಾಡುವಂಥ ಜನರಿಗೆ ಕೊಡಬಾರ್ದು. ಇದು ಪ್ಯೂರ್ಲಿ ಇದನ್ನೇ ಕೊಡಬೇಕು. ಯಾವುದು ಪಟ್ಟಿ ಹೋರಾಟ ಮಾಡಿದಂಥ ನಿರಾಶ್ರಿತರಿಗೆ ಪಟ್ಟಿಯಲ್ಲಿ ಆಯ್ಕೆಯಾದವರಿಗೆ ಮಾತ್ರ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು GB ಅಧಿಕಾರಿಗಳು ಇಟ್ಟುಕೋಬೇಕು. ನಮ್ಮದು ಕೂಡ ಅದೇ ಆಗ್ರಹ ಆಗಿರ್ತದೆ. ಈ ಕೂಡಲೇ ಏನು ಖಾಸಗಿ ವ್ಯಕ್ತಿಗಳು ಅದನ್ನು ಮಾರಾಟ ಮಾಡ್ತಿದ್ದಾರೋ ಅದನ್ನು ತಡೆ ಹಿಡಿಬೇಕು. ಜೊತೆಗೆ ಆ ಜಾಗವನ್ನು GB ಅಧಿಕಾರಿಗಳು ಸುಪರ್ದಿಗೆ ತಗೊಂಡು ಒಂದು ಕಾಂಪೌಂಡ್ ಹಾಕಿ ಅದು ಯಾರು ಥರ್ಡ್ ಪರ್ಸನ್ಗಳು ಮಾಡ್ತಿದ್ದೋ ಅವ್ರ ಮೇಲೆಲ್ಲ ಕಾನೂನು ಕ್ರಮ ಜರುಗಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ನಿಮ್ಮ ಮುಖಾಂತರ ನಾನು ಹೇಳ್ತೇನೆ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್.